ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನ್ ಕಾವ್ಯಶ್ರೀ. ಗಡಿಯಾರ ಎನ್ಸಿಪಿಯ ಚಿಹ್ನೆ. ಈ ಗುರುತಿಗೆ ತಕ್ಕಂತೆ ಪಾದರಸದಂತೆ ಇದ್ದವರು ಬಾರಾಮತಿಯ ಭೈರವ. ಪಶ್ಚಿಮ ಮಹಾರಾಷ್ಟ್ರದ ಮರಾಠವಾಡದ ಪ್ರಬಲ ಶಕ್ತಿ, ಪ್ರೊ ಆಕ್ಷನ್ ಲೀಡರ್. ಕಣ್ಣಳತೆಯಲ್ಲೇ ಅಂಕಿ ಸಂಖ್ಯೆಗಳ ಲೆಕ್ಕ ಹೇಳುವ ಜನಸಾಮಾನ್ಯರ ಪಾಲಿನ ದಾದ. 11 ಬಾರಿ ಬಜೆಟ್ ಮಂಡಿಸಿ ಯಾವತ್ತಿಗೂ ಲೆಕ್ಕ ತಪ್ಪದ ಹಣಕಾಸಿನ ದಕ್ಷ ಮಿನಿಸ್ಟರ್. ಸತತ 8 ಬಾರಿ ಗೆದ್ದ ಅಜೇಯ ನಾಯಕ. 6 ಬಾರಿ ಡಿಸಿಎಂ ಆಗಿ ದಾಖಲೆ ಬರೆದ ರಾಜಕಾರಣಿ ಅಜಿತ್ ಪವಾರ್ ಇವತ್ತು ನೆನಪು ಮಾತ್ರ. ಬಾರಾಮತಿಯಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೊನೆಯುಸಿರೆಳೆದಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಸೇರಿ 5 ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಪವಾರ್ ಮತ್ತು ಅವರ ತಂಡವನ್ನ ಹೊತ್ತೊಯ್ಯುತ್ತಿದ್ದ ವಿಮಾನ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಪತನವಾಗಿದೆ. ಈ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್, ಬಾಡಿಗಾರ್ಡ್ ವಿದೀಪ್ ಜಾಧವ್, ಫ್ಲೈಟ್ ಅಟೆಂಡೆಂಟ್ ಪಿಂಕಿ ಮಾಲಿ, ಪೈಲಟ್ ಸುಮಿತ್ ಕಪೂರ್, ಕೋ ಪೈಲಟ್ ಶಾಂಭವಿ ಪಾಠಕ್ ಸಾವನ್ನಪ್ಪಿದ್ದಾರೆ. ಕಳೆದ ಕೆಲ ವರ್ಷಗಳಲ್ಲಿ ಭಾರತವು ಹಲವಾರು ರಾಜಕಾರಣಿಗಳನ್ನ ಹೆಲಿಕಾಪ್ಟರ್, ವಿಮಾನ ಅಪಘಾತಗಳಲ್ಲಿ ಕಳೆದುಕೊಂಡಿದೆ. ಅವರೆಲ್ಲ ಯಾರು ಅಂತ ನೋಡೋದಾದ್ರೆ, ವಿಜಯ್ ರೂಪಾನಿ. ಏರ್ ಇಂಡಿಯಾ ಬೋಯಿಂಗ್ 787-8 ಡ್ರೀಮ್ ಲೈನರ್ ಅಹಮದಾಬಾದ್ನಿಂದ ಹೊರಟ ಸ್ವಲ್ಪ ಸಮಯದ ನಂತರ ಅಪಘಾತಕ್ಕೀಡಾಗಿ ಉಸಿರು ಚೆಲ್ಲಿದ 241 ಜನರಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಒಬ್ರು. ಲಂಡನ್ಗೆ ಹೋಗ್ತಿದ್ದ ವಿಮಾನವು ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಮೇಲೆ ಪತನಗೊಂಡು ಬೆಂಕಿ ಹೊತ್ಕೊಂಡಿತ್ತು. ಇದರಲ್ಲಿ ಯುಕೆಯಲ್ಲಿರುವ ತಮ್ಮ ಕುಟುಂಬವನ್ನ ಭೇಟಿ ಮಾಡಲು ಪ್ರಯಾಣಿಸುತ್ತಿದ್ದ 68 ವರ್ಷದ ರೂಪಾನಿಯವರು ಕೊನೆಯುಸಿರೆಳೆದಿದ್ರು. ದೋರ್ಜಿ ಕಂಡು. ಇನ್ನು ಅರುಣಾಚಲ ಪ್ರದೇಶದ ಸಿಎಂ ದೋರ್ಜಿ ಕಂಡು ಕೂಡ ಹೆಲಿಕಾಪ್ಟರ್ ಪತನದಲ್ಲಿ ಮಡಿದವರು. ಏಪ್ರಿಲ್ 30, 2011ರಂದು ಚೀನಾ ಗಡಿಯಲ್ಲಿ ತಮ್ಮ ಪವನ್ ಹನ್ಸ್ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ನಿಧನರಾದರು. 5 ದಿನಗಳ ನಂತರ ಅವಶೇಷಗಳು ಪತ್ತೆಯಾಗಿತ್ತು. ವೈಎಸ್ ರಾಜಶೇಖರ್ ರೆಡ್ಡಿ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಕೂಡ ಹೆಲಿಕಾಪ್ಟರ್ ದುರಂತದಲ್ಲಿ ದುರಂತ ಅಂತ್ಯ ಕಂಡಿದ್ರು. ಸೆಪ್ಟೆಂಬರ್ 2, 2009ರಂದು ನಲ್ಲಮಲ್ಲ ಬೆಟ್ಟದಲ್ಲಿ ತಮ್ಮ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಕೊನೆಯುಸಿರೆಳೆದಿದ್ರು. 1 ದಿನದ ನಂತರ ವಿಮಾನ ಪತ್ತೆಯಾಗಿತ್ತು. ಒಪಿ ಜಿಂದಾಲ್ ಮತ್ತು ಸುರೇಂದರ್ ಸಿಂಗ್. ಮಾಜಿ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾ ಪುತ್ರ, ಮಾಜಿ ಕೇಂದ್ರ ಸಚಿವ ಸುರೇಂದರ್ ಸಿಂಗ್, ಕೈಗಾರಿಕೋದ್ಯಮ ಮತ್ತು ಹರಿಯಾಣ ವಿದ್ಯುತ್ ಸಚಿವ ಒಪಿ ಜಿಂದಾಲ್ ಕೂಡ ಹೆಲಿಕಾಪ್ಟರ್ ಅಪಘಾತಕ್ಕೆ ಬಲಿಯಾಗಿದ್ರು. ಮಾರ್ಚ್ 31, 2005ರಂದು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ನಡೆದ ಹೆಲಿಕಾಪ್ಟರ್ ದುರಂತದಲ್ಲಿ ಉಸಿರು ಚೆಲ್ಲಿದ್ರು. ಸಿಪ್ರಿಯನ್ ಸಗ್ಮಾ. ಮೇಘಾಲಯ ಗ್ರಾಮೀಣಾಭಿವೃದ್ಧಿ ಸಚಿವ ಸಿಪ್ರಿಯನ್ ಸಗ್ಮಾ ಮತ್ತು ಇತರ 9 ಮಂದಿ ಕೂಡ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾಗಿದ್ರು. ಸೆಪ್ಟೆಂಬರ್ 22, 2004ರಂದು ಗುವಾಹಟಿಯಿಂದ ಶಿಲ್ಲಾಂಗ್ಗೆ ಹೋಗ್ತಿದ್ದ ಪವನ್ ಹನ್ಸ್ ಹೆಲಿಕಾಪ್ಟರ್ ರಾಜ್ಯ ರಾಜಧಾನಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಬಾರಾಪಾನಿ ಸರೋವರದ ಬಳಿ ಅಪಘಾತಕ್ಕೀಡಾಗಿ ಎಲ್ಲರೂ ಸಾವನ್ನಪ್ಪಿದ್ರು. ಜಿಎಂಸಿ ಬಾಲಯೋಗಿ. ಲೋಕಸಭಾ ಸ್ಪೀಕರ್ ಮತ್ತು ಟಿಡಿಪಿ ನಾಯಕ ಜಿಎಂಸಿ ಬಾಲಯೋಗಿ ಕೂಡ ಹೆಲಿಕಾಪ್ಟರ್ ಅಪಘಾತಕ್ಕೆ ಬಲಿಯಾಗಿದ್ರು. ಮಾರ್ಚ್ 3, 2002ರಂದು ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ತಮ್ಮ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ನಿಧನರಾಗಿದ್ರು. ಹಾರಾಟದ ಮಧ್ಯದಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಅಪಘಾತಕ್ಕೀಡಾಗಿತ್ತು ಎಂದು ವರದಿಯಾಗಿತ್ತು. ಮಾಧವರಾವ್ ಸಿಂಧಿಯಾ. ಗ್ವಾಲಿಯರ್ ರಾಜಮನೆತನದ ಸದಸ್ಯ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಮಾಧವರಾವ್ ಸಿಂಧಿಯಾ ಸೆಪ್ಟೆಂಬರ್ 30, 2001ರಂದು ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯ ಭೋಗಾಂವ್ನಲ್ಲಿ ತಮ್ಮ ಚಾರ್ಟರ್ಡ್ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದ್ರು. ಅವರು ಕಾನ್ಪುರದಲ್ಲಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಲು ಹೋಗ್ತಿದ್ದ ವೇಳೆ ಚಾರ್ಟರ್ಡ್ ಅಪಘಾತಕ್ಕೀಡಾಗಿತ್ತು. ಸಂಜಯ್ ಗಾಂಧಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಜೂನ್ 23, 1980ರಂದು ದೆಹಲಿಯ ಸರ್ಫರ್ಜಂಗ್ ವಿಮಾನ ನಿಲ್ದಾಣದ ಬಳಿ ವಿಮಾನ ಅಪಘಾತಕ್ಕೆ ಬಲಿಯಾಗಿದ್ರು. ಕೇವಲ 33 ವರ್ಷಕ್ಕೆ ಸಂಜಯ್ ಗಾಂಧಿ ದುರಂತ ಅಂತ್ಯ ಕಂಡಿದ್ರು. ಗುರ್ನಾಮ್ ಸಿಂಗ್. ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಗುರ್ನಾಮ್ ಸಿಂಗ್ ಕೂಡ 21, 1973ರಂದು ದೆಹಲಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಬಲ್ವಂತ್ ರಾಯ್ ಮೆಹ್ತಾ. ಗುಜರಾತ್ನ 2ನೇ ಮುಖ್ಯಮಂತ್ರಿಯಾಗಿದ್ದ ಬಲ್ವಂತ್ ರಾಯ್ ಮೆಹ್ತಾ ಅವರು 1965ರ ಭಾರತ-ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ವಾಯುಪಡೆಯ ಜೆಟ್ ಗಡಿಯ ಬಳಿ ಪ್ರಯಾಣಿಸುತ್ತಿದ್ದ ನಾಗರಿಕ ವಿಮಾನವನ್ನ ತಪ್ಪಾಗಿ ಹೊಡೆದುರುಳಿಸಿ ಕೊಲ್ಲಲ್ಪಟ್ಟರು. ಜನರಲ್ ಬಿಪಿನ್ ರಾವತ್. 2021 ಡಿಸೆಂಬರ್ 8ರಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಜನರಲ್ ಬಿಪಿನ್ ರಾವತ್ ನಿಧನ ಹೊಂದಿದ್ರು. ತಮಿಳುನಾಡಿನ ಕುನೂರ್ ಬಳಿಯ ಹೆಲಿಕಾಪ್ಟರ್ ದುರಂತದಲ್ಲಿ
ಕೊನೆಯುಸಿರೆಳೆದಿದ್ರು. ಬಿಪಿನ್ ರಾವತ್ ಭಾರತದ ಮೊದಲ ರಕ್ಷಣಾ ಪಡೆ ಮುಖ್ಯಸ್ಥರಾಗಿದ್ರು. ನಟಿ ಸೌಂದರ್ಯ 2004ರ ಜುಲೈ 7ರಂದು ನಟಿ ಸೌಂದರ್ಯ ಲಘು ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ರು. ಭಾರತೀಯ ಜನತಾ ಪಕ್ಷದ ನಾಯಕಿಯಾಗಿದ್ದ ಸೌಂದರ್ಯ ಬೆಂಗಳೂರಿನಿಂದ ವಿಮಾನದಲ್ಲಿ ತೆರಳುತ್ತಿದ್ದಾಗ ಅಪಘಾತಕ್ಕೆ ಬಲಿಯಾಗಿದ್ರು. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.